ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸೀಕ್ವೆನ್ಸಸ್ ಅಂಡ್ ಸೀರೀಸಿನ 3ನೇ ಭಾಗವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ PUC ಸಂಬಂಧಿಸಿರೋದು. ಈಗಾಗಲೇ 2 ವಿಡಿಯೋಗಳು ಯೂಟ್ಯೂಬಲ್ಲಿದೆ, ಇದು ಅದರ ಮುಂದುವರೆದ ಭಾಗ. ಪ್ರೀತಿಯ ವಿದ್ಯಾರ್ಥಿಗಳೇ, ಯೂಟ್ಯೂಬಲ್ಲಿ ನಾವೀಗಾಗಲೇ 106 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಿದ್ದರೆ ನಮಗೆ ನೀವು ರಿಕ್ವೆಸ್ಟ್ ಕಳಿಸ್ಕೊಟ್ರೆ ನಾವು ಖಂಡಿತ ನಿಮ್ಗೆ ಅದನ್ನು ಲಿಂಕನ್ನು ಕಳಿಸ್ಕೊಡ್ತೀವಿ. ಸೊ ಈಗೊಂದು 30 ಕ್ವಶನ್ ಡಿಸ್ಕಸ್ ಆಗಿತ್ತಾ? 22 ಆಗಿದೆ. 23ನೇ ಕ್ವಶನಿಂದ ನಾವು ಮುಂದುವರಿಸ್ತಾ ಇದ್ದೀವಿ. ಪ್ರಶ್ನೆ ಓದ್ತೀಯಪ್ಪ? The fourth term of GP is a square of its second term and the first term is -3. Determine its seventh term. ಈಗ GP ಹೇಗಿರುತ್ತಪ್ಪ? ಏನಿರುತ್ತೆ ಟರ್ಮ್ಸು? AR square. This is geometric progression. So nth term ಏನಾಗುತ್ತೆ? A into R to the power of n minus 1. A ಫಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ? -3. A -3 ಕೊಟ್ಟಿದ್ದಾರೆ. ಕಾಮನ್ ರೇಷಿಯೋ ಕೊಟ್ಟಿಲ್ಲ. T4 ಕೊಟ್ಟಿದ್ದಾರಾ? T4 ನ ಏನಂತ ಬರೀಬೇಕು? T2 ಸ್ಕ್ವೇರ್. ಹೌದಾ? ಯಾಕೆ? ಫೋರ್ತ್ ಟರ್ಮ್ ಈ ಸ್ಕ್ವೇರ್ ಆಫ್ ಇಟ್ ಸೆಕೆಂಡ್ ಟರ್ಮ್. ಹೌದು ತಾನೆ? ಈಗ T4 ಅಂದ್ರೆ ಏನಾಗುತ್ತಪ್ಪ? AR³ ಹೌದಾ? AR to the power of 4 minus 1 is equal to ಏನಂತ ಬರೀಬೇಕು? AR whole square. ಹೌದಾ? ನೋಡು, AR³ ಅಂತ ಹೇಳಿದ್ರೆ ನೋಡಿ ಹಿಂಗೆ ಬರಿತೀನಿ. AR³ ಇದನ್ನ A² R² ಅಂತ ಬರೀಲ್ಲ? ಒಂದೇ ಕ್ಯಾನ್ಸಲ್ ಆಯ್ತಾ? ಒಂದು R ಕ್ಯಾನ್ಸಲ್ ಆಯ್ತಾ? ಏನು ಉಳ್ಕೊಂತಪ್ಪ? ಏನು ಉಳ್ಕಂತು? R³ ಅಲ್ಲಿ R ಉಳ್ಕಂತು. R is equal to A. ಕರೆಕ್ಟ್? R is equal to A. ಫಸ್ಟ್ ಟರ್ಮ್ -3 ಅಂತ ಹೇಳಿದ್ರೆ ಸೊ R is equal to A is equal to -3 ಆಯ್ತು. R ಕೂಡ -3, A ಕೂಡ -3. ನಮಗ್ ಬೇಕಾಗಿರೋದೇನು? T7 ಬೇಕು. ಹೌದಾ? ವಾಟ್ ಈಸ್ ದ ಫಾರ್ಮುಲಾ ಫಾರ್ T7? ಏನಪ್ಪ? AR to the power of 6. AR to the power of 6. ಏನಾಗುತ್ತೆ? A ಏನು? -3. R ಏನು? ಅದು -3 power 6. ಸೊ ದಟ್ ಈಸ್ -3 into -3 power 6 is 3 power 6. ಹೌದಾನೆ? -3 power 7 ಆಯಿತು. ದಟ್ ಈಸ್ ಈಕ್ವಲ್ ಟು -2187. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ತುಂಬ ಸಿಂಪಲ್ ಇದು. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ಗೆ ಹೋಗೋಣ. ನಿಮಗೆ ಈ ರೀತಿಯ ಪಾಠಗಳು ಬೇಕಂತ ಹೇಳಿದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮಗೆ ಈ ಥರದ್ದೇ ಪಾಠಗಳು ಬೇಕು ಫಿಸಿಕಲಿ ಅಂತ ಹೇಳಿದ್ರೆ ನೀವು ನಮ್ಮ ದೇವಿಗೆ ಸಂಸ್ಥೆಗೆ ಕೋಚಿಂಗ್ ಕ್ಲಾಸಸ್ ಸೇರ್ಕೋಬಹುದು. ಓದಪ್ಪ. Which term of the following sequences √3 is 7 to 9? ನಿನಗೆ 3 ಸ್ಕ್ವೇರ್ ವ್ಯಾಲ್ಯೂ ಹೇಳು ನೋಡೋಣ. 9. 3 power 4, 9 into 9, 81. ವಾಟ್ ಈಸ್ 81 into 9? ಹಾಗೆ ಟ್ರೈ ಮಾಡಿ. 81 into 9. 7 to 9. 729. ಹೌದಾ? 3 power 6, 729 ಆಯಿತು. ಈ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಸೆಕೆಂಡ್ ಟರ್ಮ್ 3, ಫಸ್ಟ್ ಟರ್ಮ್ √3 ಅಂದರೆ ವಾಟ್ ಈಸ್ ಕಾಮನ್ ರೇಷಿಯೋ? √3. ಸೊ √3 power n is equal to 729 ಅಂತ ಹೇಳಿದ್ರೆ 3 power n/2 is 729. ಅವಾಗ n is equal to 12 ಆಯಿತು. ಯಾಕಂದರೆ 3 power 6 is 729. ಸೊ ಈಸಿ ಅದು. ಬಟ್ ಎನಿವೆ ನೋಡು, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಹೌದಾ? √3. ಕಾಮನ್ ರೇಷಿಯೋ ನಾವೇ ಕಂಡುಹಿಡಿತೀವಿ. A is equal to √3. ಹೌದಾ? ಕಾಮನ್ ರೇಷಿಯೋ ಈಸ್ ಸೆಕೆಂಡ್ ಟರ್ಮ್ 3 ಡಿವೈಡೆಡ್ ಬೈ ಫಸ್ಟ್ ಟರ್ಮ್. ಹೌದಾನೆ? 3 divided by √3. What is the value of common ratio? That is √3. ಹೌದಾ? TN ಅವರೇ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? TN 729 ಅಂತ ಕೊಟ್ಟಿದ್ದಾರೆ. ಸೊ TNಗೊಂದು ಫಾರ್ಮುಲಾ ಇದೆ. ಏನದು? AR to the power of n minus 1. AR to the power of
n minus 1 is equal to 729. This implies what is a? Root 3. ಹೌದಾ? Into what is r? Root 3 power n minus 1. r is root 3 power n minus 1 is equal to 729 ಅನ್ನು ನಾನು 3 power 6 ಅಂತ ಬರಿತೀನಿ, ಅಥವಾ ಅದನ್ನು ರೂಟ್ 3 ಹೋಲ್ ಸ್ಕ್ವೇರ್ ಪವರ್ 6 ಅಂತ ಬರಿತೀನಿ. ಸೊ ಆದ್ದರಿಂದ ನೋಡು, ರೂಟ್ 3 ಪವರ್ 1 ಇದು ಪ್ಲಸ್ ಎನ್ ಮೈನಸ್ 1 ಕ್ಯಾನ್ಸಲ್ಸ್ ಈಸ್ ಈಕ್ವಲ್ ಟು ರೂಟ್ 3 ಪವರ್ 6 ಇಂಟು 2 12. ಹೌದಲ್ವಾ? ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ ರೂಟ್ 3 ಪವರ್ ಎನ್ ಈಸ್ ರೂಟ್ 3 ಪವರ್ 12. ಏನಾಗುತ್ತಪ್ಪ ಇವಾಗ ಏನು? 12. Therefore, this implies n is equal to 12. So, which term is ಅಂತ ಹೇಳಿದ್ರೆ nth term. nth term ಏನಪ್ಪ ಅಂದರೆ 12. ಅರ್ಥ ಆಯ್ತಲ್ವಾ? ಅಂದರೆ 12th term. Next question. Which term of the following sequences 1/3, 1/9, 1/27 is 1/19683? 19683. ಇದು ನೀನೇ ಆನ್ಸರ್ ಮಾಡ್ತೀಯಾ? ಹಾಂ ಸರ್. ಎ ಹೇಳಪ್ಪ, ಎ ಏನು ಬರೀಬೇಕು? 1/3. ಆಮೇಲೆ ಕಾಮನ್ ರೇಷಿಯೋ ಹೆಂಗೆ ಬರೀತೀಯಾ? 1/9/1/3. ಎ ಇಸ್ ಈಕ್ವಲ್ ಟು 1/3ನಾ? ಹಾಂ ಸರ್. ಕಾಮನ್ ರೇಷಿಯೋ ಏನಪ್ಪ? 1/9/1/3 ಏನಾಗುತ್ತೆ? 1/3. 1/3 ಆಯಿತು. ನೆಕ್ಸ್ಟ್ ಏನು ಬರೀಬೇಕು? TN. TN ಏನಾಗಿದೆ? 1/19683. 19683. 19683. ಇವಾಗ ಏನು ಬರೀಬೇಕು? ಎ r to the power of n minus 1 is equal to 1/19683. ಇವಾಗ ಏನು ಮಾಡಬೇಕು? ಎ ವ್ಯಾಲ್ಯೂ ಗೊತ್ತಿದೆ, ಆರ್ ವ್ಯಾಲ್ಯೂ ಗೊತ್ತಿದೆ, ಏನಾಗುತ್ತೆ? 1/3 ಇಂಟು 1/3 ಪವರ್ n minus 1 ಈಸ್ ಈಕ್ವಲ್ ಟು, ಇದು 1/3 ಪವರ್ 9. ನನಗೂ ಗೊತ್ತಿರಲಪ್ಪ ಇದು, ಹಂಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಾಡಿದ್ದು. ಆದ್ದರಿಂದ ಏನಾಗುತ್ತೆ? 1/3 ಪವರ್, ಇದು 1, ಇದು n ಮೈನಸ್ 1 ಅಂದರೆ ಪವರ್ n, ಹೌದು ತಾನೆ? ಈಸ್ ಈಕ್ವಲ್ ಟು 1/3 ಪವರ್ 9, ಹೌದು ತಾನೆ? ದೇರ್ ಫೋರ್ n ಈಸ್ ಈಕ್ವಲ್ ಟು 9, ಹೌದಲ್ವಾ? ಸೊ 9th term, we wanted the value of n, we got the value of n. ಅರ್ಥ ಆಗ್ತಾ ಇದೆಯಪ್ಪ? We'll go to next question. For what values of x the numbers -2/7, x -7/2 are in GP? 1/2, no, ಇನ್ನೊಂದ್ಸತಿ ಓದ್ತೀನಿ. ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ದ ನಂಬರ್ಸ್ -2/7, ಎಕ್ಸ್ ಆ್ಯಂಡ್ -7/2 ಆರ್ ಇನ್ GP. ಇಲ್ಲೇನಂದರೆ ಈ 3 ಟರ್ಮನ್ನು ಕೊಟ್ಟು GP ಅಂತಂದರೆ ದ ಮಿಡ್ಲ್ ಟರ್ಮ್ ವಿಲ್ ಬಿ ದಿ ಸ್ಕ್ವೇರ್ ಆಫ್ ದಿ ಮಿಡ್ಲ್ ಟರ್ಮ್ ವಿಲ್ ಬಿ ದಿ ಪ್ರಾಡಕ್ಟ್ ಆಫ್ ದಿ ಎಕ್ಸ್ಟ್ರೀಮ್ಸ್. If A, B, C are in GP, then B square is equal to AC. ಸೊ ಅದೇ ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ರೆ ನೋಡಪ್ಪ, ಎಕ್ಸ್ ಸ್ಕ್ವೇರ್ ಮಸ್ಟ್ ಬಿ ಈಕ್ವಲ್ ಟು -2/7 ಇಂಟು -7/2 ಈಸ್ ಈಕ್ವಲ್ ಟು 1. ಇಲ್ಲಿ ನೋಡು, ಏನು ರೂಲ್ ಯೂಸ್ ಮಾಡಿದೆ? ಎ ಬಿ ಸಿ ಆರ್ ಇನ್ GP. ನೋಡು, ಎ ಬಿ ಸಿ ಆರ್ ಇನ್ GP, ದಿಸ್ ಆಲ್ವೇಸ್ ಇಂಪ್ಲೈಸ್ B square is equal to AC. That is a rule, right? So therefore, x is equal to plus or minus 1, ಯಾಕೆಂದರೆ x square is equal to 1. ಯಾಕೆ? ರೀಸನ್ ಹೇಗೆ ಇದು ಅಂತ ಇದೇ ನೀವೇನು ಎಕ್ಸಾಮಲ್ಲಿ ಬರೀಬೇಕಾಗಿಲ್ಲ. ನೋಡು, ಎ ಬಿ ಸಿ ಆರ್ ಇನ್ GP ಅಂತ ಹೇಳಿದ್ರೆ ಎ ಬಿ ಸಿ ಆರ್ ಇನ್ GP, ದಿಸ್ ಇಂಪ್ಲೈಸ್ B/A is equal to C/B. ಕಾಮನ್ ರೇಷಿಯೋ is same. So this clearly implies, cross multiply ಮಾಡಿದ್ರೆ B square is equal to AC. Understood? ಗೊತ್ತಾಗ್ತಾ ಇದೆಯಾ ವಿದ್ಯಾರ್ಥಿಗಳು? ನೋಡಿ, 3 ಟರ್ಮು ಎ ಪಿ ಯಲ್ಲಿದೆ. ಎ ಬಿ ಸಿ ಆರ್ ಇನ್ AP, ದೆನ್ B is equal to A plus C/2. ಅದೇ 3 ಟರ್ಮು ಜಿ ಪಿ ಯಲ್ಲಿದೆ. ಎ ಬಿ ಸಿ ಆರ್ ಇನ್ GP, B square is equal to AC. ಅದೇ 3 ಟರ್ಮು ಎಚ್ ಪಿ ಯಲ್ಲಿದೆ. ಎ ಬಿ ಸಿ ಆರ್ ಇನ್ HP, B is equal to 2AC divided by A plus C. So, ಇಲ್ಲಿ B in case of AP will be arithmetic mean,
In case of GP will be geometric mean. In case of HP will be harmonic mean. Understood? Let us go to the next question, my dear students. Which term of the following sequence 2, 2 root 2, 4 dash 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 is 128? ಹೇಳಪ್ಪ ಏನು ಬರೀಬೇಕು? ಎ ಬರೀಬೇಕು. ಎ ಕೊಟ್ಟಿದ್ದಾರೆ. ಆಮೇಲೆ ಕಾಮನ್ ರೇಷಿಯೋ ಕಂಡುಹಿಡಿಬೇಕು. ಆರ್ ಕಂಡುಹಿಡಿತೀವಿ. ಆಮೇಲೆ ಇನ್ನೇನು ಬರೀಬೇಕಾಗತ್ತೆ? ಟಿ ಎನ್ ಬರೀಬೇಕಾಗತ್ತೆ. ಹೌದಲ್ವಾ? ಟಿ ಎನ್ಗೆ ಫಾರ್ಮುಲಾ ಬರೀಬೇಕಾಗತ್ತೆ. ಎ ಏನು? 2. ಕಾಮನ್ ರೇಷಿಯೋ ಏನು? ರೂಟ್ 2. ಹೇಗೆ? ಸೆಕೆಂಡ್ ಟರ್ಮ್ 2 ರೂಟ್ 2 ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ದಟ್ ಈಸ್ ಈಕ್ವಲ್ ಟು ರೂಟ್ 2 ಅಲ್ವೇನಾ? ಹಾಂ ಸರ್, ಹೌದು. 2 ಅಂದಂಗಾಯ್ತು ನೀನು? ರೂಟ್ 2 ಅಂದ್ಯಾ? ರೂಟ್. ಓಕೆ. ಸೊ ಟಿ ಎನ್ಗೆ ಏನು ಫಾರ್ಮುಲಾ? ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 is equal to 128. ಹೌದಲ್ವಾ? ದೇರ್ ಫೋರ್ ಎ ವ್ಯಾಲ್ಯೂ ಏನು? 2. ಹೌದಾ? ಎ ವ್ಯಾಲ್ಯೂ 2. ಆರ್ ಅಂದ್ರೇನು? ರೂಟ್ 2 ಪವರ್ ಎನ್ ಮೈನಸ್ 1 is equal to 128. Therefore, root 2 power n minus 1 is equal to 128 by 2 is equal to 64. 64 ಅಂದ್ರೇನು? 2 power 1, 2 square, 2 cube, 2 power 4, 60. ಎಷ್ಟು? 16. 2 power 5, 32. 2 power 6, 64. 2 power 6, 64. ಸೊ ರೂಟ್ 2 ಪವರ್ ಇರಲಿ ಗುರು 2 ಪವರ್ 6 ಆಯಿತು. ದೇರ್ ಫೋರ್ ನೋಡು 2 ಪವರ್ ಎನ್ ಮೈನಸ್ 1 ಬೈ 2 ಈಸ್ ಈಕ್ವಲ್ ಟು 2 ಪವರ್ 6. ವೆನ್ ಬೇಸಸ್ ಆರ್ ಸೇಮ್ ವಿ ಕೆನ್ ಈಕ್ವೇಟ್ ದಿ ಪವರ್ಸ್. ದೇರ್ ಫೋರ್ ಏನಾಗುತ್ತೆ? ಎನ್ ಮೈನಸ್ 1 ಬೈ 2 ಈಸ್ ಈಕ್ವಲ್ ಟು 6. ಹೌದಾ? ಆದ್ದರಿಂದ ಎನ್ ಏನಾಯಿತು? ಎನ್ ಮೈನಸ್ 1 ಈಸ್ ಈಕ್ವಲ್ ಟು 12. ದೇರ್ಫೋರ್ ಏನೇನಾಗುತ್ತೆ? 11. ಅಂಕಲ್ ಮೈನಸ್ ಸೈನ್ ರೈಟ್ ಹ್ಯಾಂಡ್ ಸೈಡ್ ತೆಗೆಸಿದ್ರೆ ಮೈನಸ್ ಸೈನ್ ಇರ್ತದಾ? ಇಲ್ಲ, 13. ಹೆಂಗ್ 13? ಪ್ಲಸ್ 1. 12 ಪ್ಲಸ್ 1 13. ಎನ್ ಈಸ್ 13. 13th ಒಳ್ಳೆ ನಂಬರ ಅಲ್ವಾ ಹೇಳ? 13 ಈಸ್ ಎ ಡೇಂಜರಸ್ ನಂಬರ್. 13th ಜೂನು ನನ್ನ ಮದುವೆ ಆಯ್ತು, ಅದಕ್ಕೆ May 13th ಡೇಂಜರಸ್ ನಂಬರ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಬಾಪ. From the sum to indicated number of terms of each of the geometric progressions in 0.15, 0.015, 0.0015 to 20 terms. ಫ್ರಮ್ ಅದು ಫೈಂಡ್ ದಿ ಸಮ್ ಆಫ್ ಇಂಡಿಕೇಟೆಡ್ ನಂಬರ್ಸ್ ಅಂತಿದೆ. ಫೈಂಡ್ ಅದು ಫ್ರಮ್ ಅಲ್ಲ. ಓಕೆ ಫೈನ್, ಪರವಾಗಿಲ್ಲ. ಫಸ್ಟ್ ಟರ್ಮ್ ಹೇಳಪ್ಪ ನೀವು. ಒಂದು ನಿಮಿಷ ಇರಪ್ಪ. ಎ ಬರೀಬೇಕಾ? ಫಸ್ಟ್ ಟರ್ಮ್ ಬರೀಬೇಕಾ? ಕಾಮನ್ ರೇಷಿಯೋ ಬರೀಬೇಕಾ? ಆಮೇಲೆ S20 ಫಾರ್ಮುಲಾ ಬರೀಬೇಕಾ? ಹೌದು. SN ಫಾರ್ಮುಲಾ ಗೊತ್ತಿದೆ, S20 ಕೂಡ ಫಾರ್ಮುಲಾ ಬರೀಬೇಕು. ಎ ಏನು ಫಸ್ಟ್ ಟರ್ಮು? is equal to 0.15. 0.15. 15/100 ಅಂತ ಬರೀಲ್ಲ. ಕಾಮನ್ ರೇಷಿಯೋ ಏನಾಗುತ್ತೆ? ಸೆಕೆಂಡ್ ಟರ್ಮ್ ಬೈ ಫಸ್ಟ್ ಟರ್ಮ್. ಹೌದಾ? 0.015 ಡಿವೈಡೆಡ್ ಬೈ 0.150. 10 150 ಅಂದರೆ 1/10 ಆಯಿತು. S20 ಈಸ್ ಗಿವನ್ ಬೈ ರೈಟ್ ಫಾರ್ಮುಲಾ ಎ. ಎ ಅಂದ್ರೇನು? ಎ ಅಂದರೆ 15/100. 15/100 ಹೌದಾ? 15/100 ಇಂಟು 1 ಮೈನಸ್ ಆರ್ ಅಂದ್ರೇನು? 1/10. 1/10 ಪವರ್ ಎನ್ 20ನಾ? ಎನ್ ಅಂದರೆ 20 ಡಿವೈಡೆಡ್ ಬೈ 1 ಮೈನಸ್ 1/10. ಏನು ಫಾರ್ಮುಲಾ? ಎಸ್ ಎನ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? ಎ ಇಂಟು 1 ಮೈನಸ್ ಆರ್ ಟು ದ ಪವರ್ ಆಫ್ ಎನ್ ಬೈ 1 ಮೈನಸ್ ಆರ್. ವಿದ್ಯಾರ್ಥಿಗಳೇ, ನಾನು ಹೇಳುವಾಗ ಒಂದು ಫಾರ್ಮುಲಾ ಹೇಳಿದೆ, ಎ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಬೈ ಆರ್ ಮೈನಸ್ 1 ಅಂತ ಹೇಳ್ತೀವಿ. ಬಟ್ ಇಲ್ಲಿ 1 ಮೈನಸ್ ಆರ್ ಟು ದ ಪವರ್ ಆಫ್ ಎನ್ ಬೈ 1 ಮೈನಸ್ ಆರ್ ಯಾಕೆ ಬರೀತಾ ಇದ್ದೀನಿ ಅಂದರೆ ಹಿಯರ್ ಕಾಮನ್ ರೇಷಿಯೋ ಇಸ್ ಲೆಸ್ ದೆನ್ 1. ಯಾವಾಗ ಕಾಮನ್ ರೇಷಿಯೋ 1ಕ್ಕಿಂತ ಕಡಿಮೆ ಇರುತ್ತೆ ನೀವು ಈ ಫಾರ್ಮುಲಾ ಯೂಸ್ ಮಾಡಿ. ಸರ್ ಅದು ಯೂಸ್ ಮಾಡಿದ್ರೆ ಏನಾಗುತ್ತೆ? ಏನೂ ಆಗಲ್ಲ, ನೆಗೆಟಿವ್ ಸೈನಾಗಿ ಮತ್ತೆ ಅದೇ ವಾಪಸ್ ಬರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಒಳ್ಳೆಯದು. ಅದಕ್ಕೂ ಏನು ಡಿಫ್ರೆನ್ಸ್ ಅಂದರೆ
ಅಲ್ಲಿ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ ಒನ್ ಬರುತ್ತೆ ನ್ಯೂಮರೇಟರ್, ಇಲ್ಲಿ 1 ಮೈನಸ್ ಆರ್ ಟು ದ ಪವರ್ ಆಫ್ ಎನ್ ಬರುತ್ತೆ. ಡಿನಾಮಿನೇಟರಲ್ಲಿ ಆರ್ ಮೈನಸ್ ಒನ್ ಬರುತ್ತೆ, ಇಲ್ಲಿ 1 ಮೈನಸ್ ಆರ್ ಬರುತ್ತೆ, ಏನೂ ವ್ಯತ್ಯಾಸ ಇಲ್ಲ. ಓಕೆ, ಸೊ ನಾವು ಏನಾಯ್ತಪ್ಪ 15/100 ಹಾಗೆ ಇರುತ್ತಾ? ಹಾಂ ಸರ್. 15/100 ಅಲ್ವಾ? ಹಾಂ 1500. 15/100 ಹಾಗೆ ಇದೆ ಇಂಟು 1 ಮೈನಸ್ 1/10 ಅನ್ನು ನಾನು 0.1 ಪವರ್ 20 ಅಂತ ಬರಿತೀನಿ. ಬರಿಬೋದಲ್ವಾ? ಹಾಂ ಬರೀ. 0.1 ಪವರ್ 20. 1 ಮೈನಸ್ 1/10 ಇದೆಯಲ್ಲ, ಇದನ್ನು ನಾನು 9/10 ಅಂತ ಬರಿತೀನಿ. ಯಾಕೆ ಹೇಳು? 10 ಮೈನಸ್ 1 9/10. ಸೊ ಇಲ್ಲಿ ಈ 10 ಕ್ಯಾನ್ಸಲ್ ಆಗಿ 10 ಉಳ್ಕೊಂಡು, ಸೊ ಏನಾಯಿತು 15 ಡಿವೈಡೆಡ್ ಬೈ 10 ಇಂಟು 1/9, ಇದು 1/9 ಇಂಟು 1 ಮೈನಸ್ 0.1 ಪವರ್ 20 ಆಯಿತು. ಓಕೆನಾ? ಸೊ ದಟ್ ಈಸ್ ಈಕ್ವಲ್ ಟು 3 3s are 9, 3 5 the 15, 5 1s are 5, 5 2s are 6, 1/6 ಆಯಿತು ಇಂಟು 1 ಮೈನಸ್ 0.1 ಪವರ್ 20. ಇದನ್ನು ಬೇರೆ ಥರ ಬರೆದ್ರೆ ಹೇಗೆ ಬರಿತೀವಿ? 1/6 ಇಂಟು 1 ಮೈನಸ್ 1/10 ಪವರ್ 20. ಅರ್ಥ ಆಗ್ತಾ ಇದೆಯಾ? ಸೊ ಹೋಪ್ ಮೈ ಡಿಯರ್ ಸ್ಟೂಡೆಂಟ್ಸ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಈ ಥರದ ಪಾಠಗಳು ಬೇಕು ಅಂತಂದರೆ ನೀವು ಖಂಡಿತ ನೀವು ದಿವಿಗೆ ಸಂಸ್ಥೆಯಲ್ಲಿ ಇದಕ್ಕೆ ಪಾಠಕ್ಕೆ ಸೇರ್ಕೋಬೋದು. ನಾವು ವಿದ್ಯಾರ್ಥಿಗಳ ಪಕ್ಕದಲ್ಲಿ ಕುಳಿತು ಪಾಠ ಮಾಡ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. Find the sum to indicated number of terms of each of the geometric progression in root 7, root 21, 3 root 7 to n terms. ನೋಡಪ್ಪ, ಇದಕ್ಕೆ ಉತ್ತರಗಳನ್ನು ನೀನೇ ಹೇಳಬೇಕು, ಆಯಿತಾ? ಶುರು ಮಾಡೋಣ. ಎ ಬರಿಬೇಕಾಗತ್ತಾ? ಹಾಂ. ಆರ್ ಬರಿಬೇಕಾಗತ್ತಾ? ಹೌದು ಸರ್. ಆಮೇಲೆ ಎಸ್ಗೊಂದು ಫಾರ್ಮುಲಾ ಬರಿಬೇಕಾಗತ್ತಾ? ಹೌದು ಸರ್. ಸೊ ಫೈನ್. ಎ ಏನು, ಆರ್ ಏನು? ಎ ಏನು? ರೂಟ್ 7. ರೂಟ್ 7. ಆರ್ ಏನು? ರೂಟ್ 21/ರೂಟ್ 7. ವೆರಿ ಗುಡ್. ರೂಟ್ 21/√7 ಅಂದರೆ ರೂಟ್ 3 ಬರೀಲಾ? ಹಾಂ ಸರ್. ಓಕೆ. ಎಸ್ ಏನು ಫಾರ್ಮುಲಾ? ಎ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1/r ಮೈನಸ್ 1. ಸರ್ ಹೋದ ಸತಿ 1 ಮೈನಸ್ ಆರ್ ಟು ದ ಪವರ್ ಆಫ್ ಎನ್ ಬರ್ದಿದ್ರೆ, ಈ ಸತಿ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಬರ್ದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ರೇಷಿಯೋ ಈಸ್ ಗ್ರೇಟರ್ ದೆನ್ 1. ಅದು ಹೆಂಗೆ ಹೇಳ್ತೀರಿ? ರೂಟ್ 3 ಈಸ್ 1.732. ಗೊತ್ತಾಗ್ತಾ ಇದೆಯಾ? ಸೊ ಎಸ್ಸಿಗೆ ತಿರ್ಗಾ ಕಂಟಿನ್ಯೂ ಮಾಡ್ತೀನಿ. ಎಸ್ ಈಸ್ ಈಕ್ವಲ್ ಟು ಏನಾಗುತ್ತಪ್ಪ? ಎ ವ್ಯಾಲ್ಯೂ ಏನು? ರೂಟ್ 7. ರೂಟ್ 7 ಇಂಟು ರೂಟ್ 3 ಪವರ್ ಎನ್, ಹೌದಾ? ಮೈನಸ್ 1 ಡಿವೈಡೆಡ್ ಬೈ ರೂಟ್ 3 ಮೈನಸ್ 1. ಸೊ ನಾವು ಲೆಟ್ ಅಸ್ ರಾಷನಲೈಸ್ ದಿ ಡಿನಾಮಿನೇಟರ್. ರಾಷನಲೈಸಿಂಗ್ ಅಂದ್ರೆ ಏನು? ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಮಾಡಬೇಕು. ರೂಟ್ 3 ಮೈನಸ್ 1 ರೂಟ್ 3 ಪ್ಲಸ್ 1 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ರೂಟ್ 3 ಪ್ಲಸ್ 1 ಇಂಟು ರೂಟ್ 3 ಪ್ಲಸ್ 1. ಸೊ ಅವಾಗ ಏನಾಗುತ್ತೆ ನೋಡು, ರೂಟ್ 3 ಮೈನಸ್ 1 ಇಂಟು ರೂಟ್ 3 ಪ್ಲಸ್ 1 ಆಗುತ್ತೆ 3 ಮೈನಸ್ 1 ಆಯಿತು ಇಂಟು ರೂಟ್ 3 ಪವರ್ ಎನ್ ಮೈನಸ್ 1 ಇಂಟು ರೂಟ್ 3 ಪ್ಲಸ್ 1 ಇಂಟು ರೂಟ್ 7 ಆಯಿತು. 3 ಮೈನಸ್ 1 ಏನು? 2. ಸೊ ಈಗ ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ರೂಟ್ 3 ಪವರ್ ಎನ್ ಮೈನಸ್ 1 ಹಾಗೆ ಬರೆದಿದ್ದೀನಿ ಇಂಟು ರೂಟ್ 3 ಪ್ಲಸ್ 1 ಇಂಟು ರೂಟ್ 7 ಹೋಲ್ ಡಿವೈಡೆಡ್ ಬೈ 2. ಇಷ್ಟೇ ಬರೆಯೋಕ್ಕಾಗೋದು. ಬಿಕಾಸ್ ದೇ ಹ್ಯಾವ್ ಗಿವನ್ ಸಮ್ ಆಫ್ ದಿ ಎನ್ ಟರ್ಮ್ಸ್. ಅಕಸ್ಮಾತ್ ಎನ್ ವ್ಯಾಲ್ಯೂ 10 or 20 ಕೊಟ್ಟಿದ್ರೆ ಅದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ವಿ ಅಷ್ಟೇ. ಅಂಡರ್ಸ್ಟುಡ್? Now let us go to next question. Find the sum to indicated number of terms of each of the geometric progression in 1 minus a square minus a cube to n terms if a is not equal to minus 1. ಇಲ್ಲಿ ಫಸ್ಟ್ ಟರ್ಮ್ ಬರಿಬೇಕು, ಕಾಮನ್ ರೇಷಿಯೋ ಬರಿಬೇಕು, ಸಮ್ ಎಸ್ ಎನ್ ಬರಿಬೇಕು. ಫಸ್ಟ್ ಟರ್ಮ್ ಏನಾಗುತ್ತಪ್ಪ? ಫಸ್ಟ್ ಟರ್ಮ್ 1 ಆಗುತ್ತೆ. 1 ಆಗುತ್ತೆ. ಕಾಮನ್ ರೇಷಿಯೋ ಏನು? ಸೆಕೆಂಡ್ ಟರ್ಮ್ ಬೈ ಫಸ್ಟ್ ಟರ್ಮ್
minus ಮೈನಸ್ ಎ ಬೈ ಒನ್ ಮೈನಸ್ ಎ ಆಯಿತು. ಎಸ್ ಎನ್ಗೆ ಏನು ಫಾರ್ಮುಲಾ? a ಎ ಇಂಟು ಒನ್ ಮೈನಸ್ ಆರ್ ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ 1 minus ಒನ್ r. ಮೈನಸ್ ಆರ್. ಸಬ್ಸ್ಟಿಟ್ಯೂಟ್ ಮಾಡೋಣ. Yes. ಏನು ಬರೀಬೇಕಪ್ಪ? 1 1 ಇಂಟು 1 ಮೈನಸ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆಫ್ ಮೈನಸ್ ಎ. ಹೌದಾ? Yes. ಸೊ 1 ಮೈನಸ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ 1 ಪ್ಲಸ್ ಎ ಆಯಿತು. ಹೌದಾನೆ? 1 ಪ್ಲಸ್ ಎ ಆಯಿತು. ದಟ್ಸ್ ಆಲ್. ವಿ ಕ್ಯಾನ್ ಡೂ ಫರ್ದರ್. ಅವ್ರು ಏನು ಎನ್ ಟರ್ಮ್ಸ್ ಅಂಕ ಕೊಟ್ಟಿದ್ದಾರೆ ಇದನ್ನು ಮಾಡಿದ್ರೆ ಬರುತ್ತೆ. ಎನ್ಗೆ ಏನು ವ್ಯಾಲ್ಯೂ ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ಆನ್ಸರ್ ಕಂಡುಹಿಡಬೇಕಾಗುತ್ತೆ. ನಾವು ಲೆಟಸ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. Find the sum to indicated number of terms of each of the geometric progression in x cube, x to the power of 5, x to the power of 7 to n terms. If x is not equal to plus or minus 1. ಎ ಬರಿಬೇಕಾಗತ್ತಲ್ವಾ? ಆರ್ ಬರಿಬೇಕಾಗತ್ತೆ. ಎಸ್ ಫಾರ್ಮುಲಾ ಬರಿಬೇಕಾಗುತ್ತೆ. ಹೌದಾ? ಎ ಫಸ್ಟ್ ಟರ್ಮ್ ಏನಪ್ಪ? A x cube. ಎಕ್ಸ್ ಕ್ಯೂಬ್. ಕಾಮನ್ ರೇಷಿಯೋ ಸೆಕೆಂಡ್ ಟರ್ಮ್ ಬೈ ಫಸ್ಟ್ ಟರ್ಮ್ ಎಕ್ಸ್ ಪವರ್ 5 ಬೈ ಎಕ್ಸ್ ಕ್ಯೂಬ್ ಏನಾಯಿತು? X square. ಎಕ್ಸ್ ಸ್ಕ್ವೇರ್ ಆಯಿತು. ಎಸ್ಗೆ ಏನು ಫಾರ್ಮುಲಾ? Is a to ಎ ಇಂಟು 1 ಮೈನಸ್ ಆರ್ ಟು ದ ಪವರ್ ಆಫ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಹೌದಾ? Yes. ಹೌದಾನೆ? ಹೌದು. ಸೊ ಬರೆಯೋಣ. ಬರೀ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ? x cube into ಎಕ್ಸ್ ಕ್ಯೂಬ್ ಇಂಟು 1 1 ಮೈನಸ್ ಎಕ್ಸ್ ಸ್ಕ್ವೇರ್ ಪವರ್ ಎನ್. ಹೌದಲ್ವಾ? ಹೌದು. ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಕ್ಯೂಬ್ ಇಂಟು ಏನು ಬರೀಬೇಕಾಗುತ್ತೆ? 1 ಮೈನಸ್ ಎಕ್ಸ್ ಟು ದ ಪವರ್ ಆಫ್ 2n divided by 1 minus x square. That's all. Got it? Yes. Now let us go to next question. Evaluate Summation k is equal to 1 to 11, 2 plus 3 power k. What do you mean by the word summation? Summation ಅಂದರೆ ಆ್ಯಡ್ ಮಾಡ್ಕೊಂಡು ಹೋಗೋದು. ಅಂದರೆ ಈಗ ಬರೆದು ತೋರಿಸ್ಕೊಡ್ತೀನಿ ನೋಡಿ. ಸೊ ಇದೇನು ಮಾಡ್ಬೋದು ನೋಡಪ್ಪ. ಸಿಗ್ಮಾ k is equal to 1 to 11, 2 plus sigma k is equal to 1 to 11, 3 power k. ಇಲ್ಲಿ k is equal to 1 to 11 2 ವ್ಯಾಲ್ಯೂ ಬೇಕಂತ ಹೇಳಿದ್ರೆ ನಾವೇನು ಮಾಡಬೇಕಾಗುತ್ತೆ? 2 ಪಕ್ಕಕ್ಕೆ ಇಟ್ಕೊಂಬಿಡಿ. k is equal to 1 to 11 1 ಅಂತ ಬರ್ಕೊಳ್ಳಿ. 1 1 1 1 1 1 11 ಟೈಮ್ಸ್ ಆ್ಯಡ್ ಮಾಡಿದ್ರೆ ನಮ್ಗೆ 11 ಬರ್ತದೆ. ಸೊ ನೋಡಿ ಹಾಗೆ ದಿಸ್ ಈಸ್ 2 ಇಂಟು 11 ಇನ್ನೊಂದ್ಸತಿ ಹೇಳ್ತೀವಿ. k is equal to 1 to 11. When k is 1, it is 1. K is 2, it is 1. So like that 1, 1, 1, 1, 1 up to 11 is 11. So first part ಏನಾಗುತ್ತೆ? 11 into 2, 22 ಆಗೋಗುತ್ತೆ. ನೆನಪಿಟ್ಕೊಳ್ಳಿ ಇದು. ಪ್ಲಸ್ 3 ಪವರ್ k ನೋಡು. ಫಸ್ಟ್ k is equal to 1 ಹಾಕಿದ್ರೆ 3 ಪವರ್ 1 ಆಯಿತು. k is equal to 2 ಹಾಕಿದ್ರೆ 3 ಸ್ಕ್ವೇರ್ ಆಯಿತು. k is equal to 3 ಹಾಕಿದ್ರೆ 3 ಕ್ಯೂಬ್ ಆಯಿತು. ಸೊ ಅಪ್ ಟು ಲಾಸ್ಟ್ ಟರ್ಮು 3 ಪವರ್ 11 ಆಯಿತು. ಸೊ ದಿಸ್ ಇಸ್ ಡೆಫಿನೆಟ್ಲಿ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಜಿ ಪಿ ಆಗಿರೋದ್ರಿಂದ ನೋಡು, ಎಸ್ ಎನ್ ಆಫ್ ಜಿ ಪಿ ಈಸ್ ಎ ಇಂಟು ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಸೊ ಇಲ್ಲಿ ಎ ಅಂದರೆ 3 ಹೌದಾನೆ? ಎ ಈಸ್ ಈಕ್ವಲ್ ಟು 3. ಕಾಮನ್ ರೇಷಿಯೋ ಇಸ್ ಆಲ್ಸೋ 3. ಯಾಕಂದರೆ 3 ಸ್ಕ್ವೇರ್ ಬೈ 3. So 3 into 3 power 11 minus 1 divided by 3 minus 1. 3 minus 1 ಅಂದರೆ 2 ಹೌದಲ್ವಾ? ಸೊ ದಟ್ ಈಸ್ ಈಕ್ವಲ್ ಟು 22 ಪ್ಲಸ್ 3 ಬೈ 1/2 ಅಂತ ಹೊರಗಡೆ ಬರ್ಕೋತೀನಿ. 3 ಇಂಟು 3 ಪವರ್ 11 ಅಂದರೆ 3 ಪವರ್ 12 ಮೈನಸ್ 3 ಹೌದಲ್ವಪ್ಪ? ಸೊ ಯು ಕ್ಯಾನ್ ಸಿಂಪ್ಲಿಫೈ ದಿಸ್ ಫರ್ದರ್. 22 plus 3 power 12 minus 3 by 2. 22 into 2 ಎಷ್ಟಾಯಿತು? 44. 44 minus 3 is 41 by 2 plus 3 power 12. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಇದನ್ನ ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ. ಗೊತ್ತಾಗ್ತಾ ಇದೆಯಾ ವಿದ್ಯಾರ್ಥಿಗಳೇ? ನಿಮಗೆ ಇದು ಗೊತ್ತಿರಲಿ. ವಾಟ್ ಈಸ್ ಸಿಗ್ಮಾ 1? ಸಮೇಷನ್ ಆಫ್
ಒನ್ ಎನ್ ಟೈಮ್ಸ್ ಅಂತ 1 + 1 + 1 + 1 + 1 + 1 n = n. What is sigma 1 n? What is sigma n? 1 + 2 + 3 + 4 + 5 + up to n. ಏನು ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ n ಇಂಟು n + 1 ಡಿವೈಡೆಡ್ ಬೈ 2. ಸಿಗ್ಮಾ n ಸ್ಕ್ವೇರ್ಗೆ ಒಂದು ಫಾರ್ಮುಲಾ ಇದೆ, n ಇಂಟು n + 1 ಇಂಟು 2n + 1 6 1/6 ಅಂತ. n ಸಿಗ್ಮಾ n ಕ್ಯೂಬ್ ಒಂದಿದೆ, n ಇಂಟು n + 1/2 ಹೋಲ್ ಸ್ಕ್ವೇರ್ ಅಂತ. ಇದನ್ನೆಲ್ಲ ಕಲಿತೀವಿ ಮುಂದಕ್ಕೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ಥರದ ಪಾಠಗಳು ಇಷ್ಟ ಆಗ್ತಾ ಇದ್ದರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಟ್ಯೂಷನ್ ಬೇಕಿದ್ದರೆ ನೀವು ಈ ಸಂಸ್ಥೆಗೆ ಬಂದು ಟ್ಯೂಷನ್ ಸೇರ್ಕೋಬೋದು. ಇದೇ ರೀತಿ ಪಾಠ ಮಾಡ್ತೀವಿ. ಬಟ್ ಒಂದು 3-4 ಜನ ಇರ್ತಾರೆ ಕ್ಲಾಸಲ್ಲಿ. ವಿದ್ಯಾರ್ಥಿಗಳೇ, 30 ಕ್ವಶನ್ ಡಿಸ್ಕಸ್ ಮಾಡಿದ್ದೀವಿ. ಒಟ್ಟು 52 ಕ್ವಶನ್ನು. ಬಹುಶಃ ಇನ್ನೂ 2 ಎಪಿಸೋಡ್ ಬೇಕಾಗ್ತದಲ್ಲ. ಮುಂದಿನ 2 ಎಪಿಸೋಡ್ಗಳಲ್ಲಿ ಈ ಪಾಠವನ್ನು ಮುಗಿಸ್ತೀವಿ. ಇದು ನಾವೀಗ ನಿಲ್ಲಿಸ್ತಾ ಇರೋದು 3ನೇ ಭಾಗಕ್ಕೆ. 4 ಮತ್ತು 5 ಮತ್ತೆ ಭೇಟಿಯಾಗೋಣ 4ನೇ ಎಪಿಸೋಡ್ ಜೊತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.